ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಲ್ಯಾಂಡ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಂದೇ ಮಟ್ಟವಾಗಿದೆ. ಇಲ್ಲಿ ಯಾವುದು ಕೂಡ ಹಳ್ಳಕೊಳ್ಳ ಇಲ್ಲ. ಕಲ್ಟಿವೇಷನ್ಗೆ ಸೂಪರಾಗಿದೆ. ಮೊದಲು ಕಲ್ಟಿವೇಷನ್ ಮಾಡ್ತಾಯಿದ್ರು ನೋಡಿ, ತಾವು ನೋಡ್ಬೋದು, ನೋಡಿದಾಗಲೇ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ವ್ಯವಸಾಯ ಮಾಡ್ತಾಯಿಲ್ಲ. ಜಾಗ ಮಾತ್ರ ನಮಗೆ ತುಂಬ ಚೆನ್ನಾಗಿದೆ. ಕೆಂಪು ಮಣ್ಣಿನ ಭೂಮಿ ಸೂಪರ್. 2 ಮಾತಿನ ಮಣ್ಣು ಬಗ್ಗೆ. ಲ್ಯಾಂಡು ಕೂಡ ಅಷ್ಟೇ ಸ್ನೇಹಿತರೆ. ಇವರು 1 ಎಕರೆಗೆ 25 ಲಕ್ಷ ಹೇಳ್ತಾಯಿದ್ದಾರೆ ಸ್ನೇಹಿತರೆ. 1 ಎಕರೆಗೆ 25 ಲಕ್ಷ ಹೇಳ್ತಾಯಿದ್ದಾರೆ. ನೇರ ಕೂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇದ್ರಲ್ಲೂ ಅವ್ರೇನು ಜಾಸ್ತಿ ಬಿಡೋದಿಲ್ಲ ಸ್ನೇಹಿತರೆ. ಇದು ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 140 ಆಗುತ್ತೆ. ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇವತ್ತು ಎಲ್ಲೆಲ್ಲೂ ಕೂಡ ಪೊಲ್ಯೂಷನ್ ಅನ್ನೋದು ಜಾಸ್ತಿ ಇದೆ ಸ್ನೇಹಿತರೆ. ನಮಗಿಲ್ಲಿ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಒಳ್ಳೆ ವಾಟರ್ ಸೋರ್ಸ್ ಇರುವಂತಹ ಜಾಗ. ತಾವು ಇಲ್ಲಿ ಬಂದಾಗ ಗೊತ್ತಾಗುತ್ತೆ. ನಾವು ಹೋಗೋ ದಾರಿಯಲ್ಲಿ ನೋಡಿ, ಪಕ್ಕದಲ್ಲೆಲ್ಲ ಒಳ್ಳೆ ತೋಟ ಮಾಡಿದ್ದಾರೆ, ಒಳ್ಳೆ ವ್ಯವಸಾಯ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಇದು ತಾರೋಡಿಂದ ನಿಮಗೆ 1 ರಿಂದ 1.5 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಮೆಟ್ಲಿಂಗ್ ರೋಡ್ ಇದೆ ಸ್ನೇಹಿತರೆ. ನಾವು ಯಾವುದೇ ರೀತಿಗೂ ಅನುಕಂಪದ ಮೇಲೆ ಬಿಟ್ಕೊಂಡಿರೋಂಥ ರೋಡಂತೂ ಅಲ್ಲ. ಇದು ಮ್ಯಾಪ್ ರೋಡೇ. ಮ್ಯಾಪ್ ರೋಡು ಬಂಡಿ ದಾರಿ ಅಂತ. ನಿಮಗೆ ಲಾರಿ ಎಲ್ಲ ಹೋಗ್ಬೋದು. ದಾರಿ ಅಷ್ಟು ವಿಶಾಲವಾಗಿದೆ. ಅತಿ ಚಿಕ್ಕ ರೋಡಂತೂ ಅಲ್ಲ ನಮಗೆ. ಇದು ಜಾಗ ಕೂಡ ಅಷ್ಟೇ ತುಂಬ. ನಾವು ಒಳ್ಳೆ ವ್ಯವಸಾಯ ಮಾಡಲಿಕ್ಕೆ ಅಂದರೆ ಈ ಜಾಗದಲ್ಲಿ ಒಂದು ಬೋರ್ ಹಾಕಿ ಸಿಂಪಲಾಗಿ ಒಂದು ಮನೆ ಕಟ್ಕೊಂಡು, ನಮ್ಮ ಕನಸು ಪ್ರತಿಯೊಬ್ಬರು ಕೂಡ ದೇವರು ಒಂದು ಕನಸು ಅನ್ನೋದು ಕೊಟ್ಟಿರ್ತಾನೆ. ನಾನು ಈ ಥರ ತೋಟ ಮಾಡಬೇಕು, ಇಲ್ಲ ನಾನು ಈ ಥರ ವ್ಯವಸಾಯ ಮಾಡಬೇಕು, ಇಲ್ಲ ನಾನು ಹೀಗೆ ಇರಬೇಕು ಅಂತ. ಅಂಥವ್ರಿಗೆ ಇದು ಒಳ್ಳೆ ತೋಟ ಮಾಡಲಿಕ್ಕೆ A1 ಜಾಗ. ಯಾಕೆಂತಂದರೆ ಇಲ್ಲಿ ನಾವು ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ, ಕಿತ್ತಳೆ, ಆ್ಯಪಲ್ಲು, ನಾನಾ ರೀತಿಯ ಗಿಡಗಳನ್ನ, ಅಂದರೆ ನಾವು ಮಿಶ್ರ ಬೆಳೆಗಳನ್ನ ಹಾಕಿ ಇಲ್ಲಿ ಬೆಳೆದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. 1 ಎಕರೆ ತೋಟನ ಅದ್ಭುತವಾಗಿ ಮಾಡ್ಬೋದು. ಮಾಡೋ ರೀತಿಲಿ ಮಾಡಿದ್ರೆ ತೋಟ ನೋಡಲಿಕ್ಕೆ 2 ಕಣ್ಣು ಸಾಲಲ್ಲ, ಸಾಲು ಸಾಲಾಗಿರುತ್ತೆ. ಇವತ್ತು ನಾವು ಏನೇ ತೊಗೊಂಡ್ರು ಕೆಮಿಕಲ್ಸ್, ನಾವು ತಿನ್ನೋ ಪದಾರ್ಥಗಳು, ಒಂದು ಸೀಬೆಹಣ್ಣು ತಿನ್ನಿ, ಒಂದು ಬಾಳೆಹಣ್ಣು ತಿನ್ನಿ, ಯಾವುದೇ ಆದರೂ ಅಷ್ಟೇ ಕೆಮಿಕಲ್ಸ್ ಜಾಸ್ತಿ. ಔಷಧಿ ಹೊಡೆದು ಎಲ್ಲನೂ ಹಾಳು ಮಾಡಿದ್ದಾರೆ. ನಾವು ಸಾವಯವ ಕೃಷಿ ಮಾಡಬೇಕು ಸ್ನೇಹಿತರೆ. ಸಾವಯವ ಕೃಷಿ ಮಾಡಬೇಕು, ಮಿಶ್ರ ಬೆಳೆಗಳನ್ನ ಹಾಕಬೇಕು. 1 ಎಕರೆ ತೋಟಲ್ಲೇ ಒಳ್ಳೆ ಅದ್ಭುತವಾದ ಬೆಳೆಗಳನ್ನ ನಾವು ಬೆಳಿಬೋದು ಸ್ನೇಹಿತರೆ. ಒಳ್ಳೆ ಲಾಭನೂ ಬರುತ್ತೆ. ಯಾಕೆಂದರೆ ಒಂದು ತೋಟದಲ್ಲಿ ಒಂದು ಗಿಡದಲ್ಲಿ ಬೆಳೆದಂಥ ಹಣ್ಣನ್ನು ಒಂದೇ ಮನೆಯವರು ತಿಂದು ಮುಗ್ಸೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದು ನಮಗೆ ಮನುಷ್ಯ ಎಷ್ಟು ಬೇಕೋ ಅಷ್ಟು ತಗೊಂಡು ಬಾಕಿದೆ ನಾವು ಮಾರಾಟ ಮಾಡೇ ಮಾಡ್ತೀವಿ. ನಮಗೆ ಲಾಭ ಅನ್ನೋದು ಬೇಕು, ಹೆಲ್ತು ಬೇಕು, ವೆಲ್ತ್ ಬೇಕು, ಹ್ಯಾಪಿನೆಸ್ ಬೇಕು. 3 ಬೇಕು ಅಂದರೆ ನಾವಿಲ್ಲಿ ಶ್ರಮ ಪಡಲೇಬೇಕು ಸ್ನೇಹಿತರೆ. ತಾವು ನೋಡಿ ಹೋಗ್ತಿದ್ದೀವಲ್ಲ, ಅದು ರೋಡು, ಅದು ಕ್ಲೀನಾಗಿದೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. 1 ಎಕರೆ ರೈಟ್ ಅಂತ ಜಾಸ್ತಿ ಇಲ್ಲ ನಮಗೆ. ಎಲ್ಲ ಕಡೆಯವರ ಬಾಯಿ ಬಂದು ರೈಟ್ಗಳು ಹೇಳ್ತಾರೆ. ಈ ರೈಟ್ಗೆ ನಿಜವಲ್ವೇ ಎಲ್ಲೂ ಕೂಡ ನಮಗೆ ಲ್ಯಾಂಡ್ಗಳು ಸಿಗೋದಿಲ್ಲ. ನಮಗೆ ಒಳಗೆ ಅಂತಾಗಲಿ ಹೊರಗೆ ಅಂತಾಗಲಿ ನಾವು ಆ ಥರ ಕಂಪೇರ್ ಮಾಡೋದಕ್ಕಿಂತ
ನಮಗೆ ಒಳ್ಳೆ ಜಾಗ ಬೇಕು, ಒಳ್ಳೆ ನೀರಾವರಿ ಬೇಕು, ಒಳ್ಳೆ ಏರಿಯಾ ಬೇಕು. ಅದಕ್ಕೆಲ್ಲ ಸೂಕ್ತವಾಗಿದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.